ರಾತ್ರೋರಾತ್ರಿ ನಿರ್ಮಾಣವಾದ ಹಳ್ಳದಿಂದ ಶಿರಾ ತಾಲೂಕು ಚಿಕ್ಕಗುಳ ಮಜರೆ ಗಂಗನಹಳ್ಳಿ ಗ್ರಾಮದ ರೈತಾಪಿ ಜನರಿಗೆ ಸಂಕಷ್ಟ ಎದುರಾಗಿದ್ದು, ಇಲ್ಲಿ ಹಳ್ಳ ನಿರ್ಮಾಣ ಮಾಡದಂತೆ ತಡೆಯಬೇಕೆಂದು ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಮದಲೂರು ಕೆರೆಗೆ ಹೇಮಾವತಿ ನೀರು ಹರಿಯುವ ನಾಲೆ ನಿರ್ಮಾಣಕ್ಕಿಂತ ಮುಂಚಿತವಾಗಿ ಚಿಕ್ಕಗುಳ ಕೆರೆಗೆ ಲೋಕಾರೂಢಿಯಂತೆ ನೈಸರ್ಗಿಕವಾಗಿ ಮಳೆ ನೀರು ಹರಿಯುತ್ತಿತ್ತು. ಈ ನಾಲೆ ನಿರ್ಮಾಣದ ಬಳಿಕವೂ ಸಹ ಈ ಭಾಗದ ಕೆರೆಗೆ ನೀರು ನೈಸರ್ಗಿಕವಾಗಿ ಹರಿಯುತ್ತಲೇ ಇತ್ತು. ಈ ಭಾಗದ ಸುಮಾರು 40 ರಿಂದ 50 ಎಕರೆ ಮಳೆ ಆಶ್ರಿತ ಮತ್ತು ಕೆಲ ಅಲ್ಪ ಸ್ವಲ್ಪ ನೀರಾವರಿ ಜಮೀನಿದ್ದು, ಈ ನೈಸರ್ಗಿಕ ನೀರಿನ ಹರಿವಿನಿಂದ ಬಹಳಷ್ಟು ಅನುಕೂಲವಾಗಿತ್ತು. ಕಳೆದ ಒಂದು ವಾರದ ಹಿಂದೆ ಏಕಾಏಕಿ ಚಿಕ್ಕಗುಳ ಗ್ರಾಮದ ಕೆಲ ಗ್ರಾಮಸ್ಥರು ಜೆಸಿಬಿ ಯಂತ್ರ ಬಳಸಿ ಸುಮಾರು 8 ಅಡಿ ಆಳ 10 ಅಡಿ ಅಗಲದಷ್ಟು ಹಳ್ಳವನ್ನ ನಿರ್ಮಾಣ ಮಾಡಿದ ಪರಿಣಾಮ ಈ ಭಾಗದ ಜಮೀನಿನ ರೈತರಿಗೆ ತಮ್ಮ ಜಮೀನುಗಳಿಗೆ ಹೋಗಲು ಜಾನುವಾರು ಸಾಗಣೆ ಮಾಡಲು ಸಂಕಷ್ಟದ ಪರಿಸ್ಥಿತಿ ತಂದೊಡ್ಡಿದ್ದಾರೆ. ಗಂಗನಹಳ್ಳಿ ಗ್ರಾಮದಿಂದ ಕೇವಲ 400 ರಿಂದ 500 ಮೀಟರ್ ದೂರದಳತೆಯಲ್ಲಿದ್ದ ಜಮೀನಿಗೆ ಹಾಗೂ ಪುರಾತನ ಕಾಲದ ದೇವಾಲಯಕ್ಕೆ ವರ್ಷಕ್ಕೊಮ್ಮೆ ಪೂಜೆ ಸಲ್ಲಿಸಲು ಇಂದು ಈ ಹಳ್ಳ ನಿರ್ಮಾಣದಿಂದ 4 ರಿಂದ 5 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಿ ನಮ್ಮ ಜಮೀನಿಗೆ ಬರುವ ಹಾಗೂ ದೇವಾಲಯಕ್ಕೆ ಹೋಗುವ ಹಾಗೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಶಿರಾ ತಾಲೂಕು ದಂಡಾಧಿಕಾರಿಗಳ ಬಳಿ ಹಾಗೂ ಸಂಬಂಧಪಟ್ಟ ಕಂದಾಯ ಇಲಾಖೆಗಳ ಬಳಿ ಅರ್ಜಿ ಹಿಡಿದು ಎಷ್ಟು ಬಾರಿ ಅಲೆದರೂ ಅರ್ಜಿ ಮಾತ್ರ ಸ್ವೀಕೃತ ಮಾಡಿಲ್ಲ. ಸ್ಥಳಕ್ಕೆ ಭೇಟಿ ಕೊಟ್ಟ ಪ್ರಭರ ಕಂದಾಯ ನಿರೀಕ್ಷಕ ಈ ಭಾಗದಲ್ಲಿ ಖರಾಬು ಜಮೀನಿದ್ದು ಹಳ್ಳ ತೆಗೆಯಲು ಅವಕಾಶವಿದೆ, ನಕಾಶೆ ಇದೆ ಅಂತ ಹೇಳಿ ಹೋದರೂ ಬಿಟ್ರೆ ಇಲ್ಲಿಯವರೆಗೂ ನಮ್ಮ ಮನವಿಯನ್ನ ಮಾತ್ರ ಸ್ವೀಕರಿಸಿಲ್ಲ. ನೂರಾರು ವರ್ಷಗಳಿಂದ ನೈಸರ್ಗಿಕವಾಗಿ ಹರಿಯುತ್ತಿರುವ ನೀರಿಗೆ ನಾವು ಎಂದಿಗೂ ಅಡೆತಡೆ ಮಾಡಿಲ್ಲ, ಮುಂದೆಯೂ ಸಹ ಮಾಡುವುದಿಲ್ಲ. ನಾವು ಕೇಳುವುದಿಷ್ಟೇ, ಏಕಾಏಕಿ ಹಳ್ಳ ನಿರ್ಮಾಣದಿಂದ ಈ ಭಾಗದ ಅನೇಕ ರೈತರಿಗೆ ಜಾನುವಾರುಗಳಿಗೆ ಸಂಕಷ್ಟದ ಪರಿಸ್ಥಿತಿ ಬಂದೊದಗಿದೆ. ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಹಳ್ಳ ನಿರ್ಮಾಣ ಮಾಡಲು ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಆಗ್ರಹಿಸಿ ನ್ಯಾಯ ದೊರಕಿಸಿಕೊಡುವಂತೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲೇಶಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ರತ್ನಸಂದ್ರ, ದೇವರಾಜು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸುಜಾತ, ಪಾಂಡುರಂಗಯ್ಯ, ಗುರುರಾಜ್, ಮಂಜುನಾಥ್, ನರಸಮ್ಮ, ಮಲ್ಲಮ್ಮ, ಸವಿತಾ, ಲಕ್ಷ್ಮಮ್ಮ, ಕಮಲಮ್ಮ, ಪುಷ್ಪಲತಾ, ಕಂಬಣ್ಣ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಇದು ಹೇಳ್ತಾ ಇರೋದು ಯಾಕೆ ಈ ತರ ಇಲ್ಲದ್ಮೇಲೆ ಇದೊಂದು ಕೆರೆಗೆ ಯಾಕೆ ಇವ್ರು ಏನೋ ಒಂದು ಇದಕ್ಕೆ ಕುತಂತ್ರಕ್ಕೋಸ್ಕರ ಜನಗಳು ಈ ತರ ಇದು ಮಾಡ್ಕೊಂಡ್ರೆ ಜನಗಳನ್ನೆಲ್ಲ ಎತ್ಕಟ್ಕೊಂಡು ಇದು ಮಾಡ್ತಾ ಇದಾರೆ. ಅವರು ಇದು ಈ ರೀತಿ ಬೇಕಾಗಿಲ್ಲ, ಏನು ಮಾಮೂಲಿ ಹೋಗ್ತೈತೋ ಅದೇ ರೀತಿ ಹೋಗ್ತಾ ಇರಲಿ ಅಂತ ಹೇಳೋದು ನಾವು ಇಷ್ಟಪಡ್ತೀವಿ. ಇದು 11 ಗಂಟೆವರೆಗೆ, ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡ್ಕೊಂಡು ಹೋದ್ರು, ನಮಗೆ ಗೊತ್ತಿರಲಿಲ್ಲ. ಇದು ಮಧ್ಯೆ ತೆಗಿತೀವಿ, ಈಗ ಬಂದಾಗ ನಾವು ತಡೆ ಹಿಡಿದ್ವಿ. ನಮ್ಮ ಮೊದಲ ಜಮೀನಾಗ ಯಾಕೆ ತೆಗಿತಾ ಇದ್ದೀರ ಅಂದಾಗ ಖರಾಬಿದೆ, ನಾವು ತಗೊಂಡು ಹೋಗ್ತೀವಿ ಅಂತಂದು. ಹಳ್ಳ ಐತಂದ್ರೆ ಹಳ್ಳ ಇಲ್ಲ, ಖರಾಬ ಇದೆ, ಖರಾಬ್ನೊಳಗೆ ತಗೊಂಡು ಹೋಗ್ತಾ ಇದ್ದೀವಿ ಅಂದರು. ನಾವು ತೆಗಿಸ್ತಿಲ್ಲ, ತಡೆ ಹಿಡಿದ್ವಿ. ತಡೆ ಹಿಡಿದು ತಹಸೀಲ್ದಾರಿಗೆ ಅರ್ಜಿ ಕೊಡೋಕೆ ಹೋದಾಗ ನೀವೇ ತಡೆ ಹಿಡಿದಿರೋದು, ಮೇಲೆ FIR ಮಾಡಿಸ್ತೀನಿ, ಅರ್ಜಿ ತಾಮಲ್ಲ ಅಂತಂದೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ತಹಸೀಲ್ದಾರ್. ನಾವು ವಾಪಸ್ ಅದೇ ಬಂದ್ವಿ. ರೆವಿನ್ಯೂ ಇನ್ಸ್ಪೆಕ್ಟ್ರು ಅದೇ ಹೇಳಿ ಆರಾಗಿ ಬಂದು ನಾವು ತೆಗಿಸ್ತೀವಿ ಖರಾಬಿದೆ ಅಂತಂದೇಳಿ ಈ ಥರ ಇದು ಮಾಡಿದ್ರು. ನಾವು ತೆಗ್ಸಿಲ್ಲ, ಅಲ್ಲಿಗೆ ತಡೆ ಹಿಡಿದಿದ್ದೀವಿ. ಇನ್ನು ಮುಂದಕ್ಕೆ ತೆಗೆದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗಿದೆ. ಮತ್ತೆ ತೆಗಿಯಕ್ಕೆ ಕೊಡಲ್ಲ ಅಂತ ನಾವು ಇದು ಮಾಡಿ ತಡೆ ಹಿಡಿದಿದ್ದೀವಿ. ಮುಂಚೆ ಎಲ್ಲಿ ಹೋಗ್ತಿದ್ದು? ನಿಮ್ಮ ನ್ಯಾಚುರಲ್ ಹಳ್ಳ ಹೋಗ್ತಿದ್ದು, ಇದಕ್ಕಿಂತ ಒಂದು 20 ಮೀಟ್ರ್ ಹಿಂದೆ ಕಡೆ ಹೋಗ್ತಿದ್ವಿ. ನ್ಯಾಚುರಲ್ ಆಗಿ ಅದೇ ಸರ್ ಗಿಡ ಇದೆಯಲ್ಲ, ಆ ಗಿಡದ ಹತ್ರ ಹೋಗ್ತಾ ಇದ್ವಿ. ಅಳ್ಕೊಂಡು ಎಲ್ಲದಕ್ಕೂ ಹೋಗ್ತಿದ್ವಿ. ನಮಗೆ ಓಡಾಡೋಕ್ಕೂ ಏನು ತೊಂದರೆ ಇಲ್ಲ. ಇಷ್ಟಾಗಿ ಕುರಿ ದನರಿಗೂ ಭಾಳ ತೊಂದರೆ ಆಗಿದೆ. ಈ ಥರ ಹಳ್ಳ ತಗೋದ್ರಿ, ಓಡಾಡೋಕ್ಕೂ ಮೇಲ್ಗಡೆ ಹೋಗೋಕ್ಕೂ ದಾರಿ ಇಲ್ಲ. ಈ ಥರ ಆಗಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಸರ್. ನ್ಯಾಚುರಲ್ ಆಗಿ ಈ ಮಳೆ ನೀರು ಬಂದ್ರೆ ಇದ್ರಾಗ ಬರಲ್ಲ ಸರ್, ಚಾನಲ್ನಾಗ ಈ ಕಾಲೇದಾಗ ಬರಲ್ಲ. ಮಳೆ ನೀರು ಬಂದ್ರಿ ಬೇರೆ ಕಡೆಗೆ ಅಷ್ಟು ಹೋಗ್ತಾವ ಅವು. ಈಗ ಈ ಹಳ್ಳ ಇಲ್ಲಿ ಬರೋದ್ರಿಂದ ನಿಮ್ಗೆ ಏನು ತೊಂದರೆ ಆಯಿತು? ಯಾವ ಹಳ್ಳ ಇದು ಸರ್? ಇದು ಚಿಕ್ಕಗುಳ ಮಜರೆ ಗಂಗನಹಳ್ಳಿ ಗ್ರಾಮದಲ್ಲಿ ಸರ್. ಇದು ಕಳ್ಳಂಬಳ ಕೆರೆಯಿಂದ ಮದ್ದೂರು ಕೆರೆಗೆ ಹೋಗ್ತಕ್ಕಂಥ ಚಾನಲ್ನಿಂದ ಇದು ಚಿಕ್ಕಗುಳ ಕೆರೆಗೆ ಹೋಗ್ತಕ್ಕಂಥ ಹಳ್ಳ ಇದು. ಇಲ್ಲಿ ಚಿಕ್ಕಗುಳ ಹಳ್ಳದಲ್ಲಿ ಹಾಸಿ ನೀರು ಹಳ್ಳ ತೋಡ್ಕೊಂಡು ನೀರು ತಗೊಂಡು ಹೋಗ್ತಿದ್ದೀವಿ ಅಂತ ಚಿಕ್ಕಗುಳ ಗ್ರಾಮಸ್ಥರೆಲ್ಲ ಇದು ಮಾಡ್ತಿದ್ದಾರೆ. ಇಲ್ಲಿ ಗಂಗನಹಳ್ಳಿ ಗ್ರಾಮಸ್ಥರಿಗೆ ತುಂಬ ಜಮೀನಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಈ ಚಿಕ್ಕಗುಳ ಗ್ರಾಮಸ್ಥ ಮಾಡ್ತಿದ್ದಾರೆ. ಇದು ಪಾಯಿಂಟ್ ಮದ್ದೂರು ಕೆರೆಗೆ ಹೋಗ್ತಕ್ಕಂಥ ಚಾನಲಿಂದ ಚಿಕ್ಕಗುಳ ಕೆರೆಗೆ ಪಾಯಿಂಟ್ ಇದ್ದಿದ್ದನ್ನು ಮುಚ್ಚಿದ್ರು. ಅವರು ತೂಬನ್ನು ಮುಚ್ಚಿದ್ರು. ಈಗ ಆ ತೂಬನ್ನು ತಹಶೀಲ್ದಾರ್ ಮತ್ತು ಶಾಸಕರು ಸ್ಥಳಕ್ಕೆ ಆಗಮಿಸಿ ಬಂದು ಅವರು ಆ ತೂಬನ್ನು ಇಲ್ಲಪ್ಪ ಸ್ಕೆಚ್ಚಲ್ಲಿ ಇಲ್ಲೇ ಇದೆ, ಇಲ್ಲ ಚಿಕ್ಕಗುಳ ಕೆರೆಗೆ ನೀರು ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಅವ್ರು ತೋರಿಸಿದ್ದಾದ್ಮೇಲೆ ಜಮೀನವರು ಕೂಡ ರೈತರು ಕೂಡ ಒಪ್ಪಿ ಸರಿ ತಗೊಂಡೋಗಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ರು. ಮತ್ತು ಮಾನ್ಯ ಶಾಸಕರು ಕೂಡ ಹೆಂಗಿದೆಯೋ ಹಂಗೆ ನ್ಯಾಚುರಲ್ ಆಗಿ ಹೋಗಲಿ, ಯಾವುದೇ ಹಳ್ಳ ಗಿಲ್ಲ ತಗೊಳಕ್ಕೆ ಹೋಗಬೇಡಿ,
ನ್ಯಾಚುರಲ್ ಆಗಿ ಏನಿದೆ ಆ ಕಾಶಿ ಹೋಗ್ತದೆ, ಕೆರೆಗೆ ನೀರು ಬರುತ್ತೆ ಅಂತಕ್ಕಂಥ ಮಾಹಿತಿ ಹಳ್ಳ ತೋಡಿದ್ದಾರೆ. ಇದು 8 ಅಡಿ ಅಗಲ 10 ಅಡಿ ಉತ್ತಮವಾಗಿ ಇಲ್ಲಿ ನಮ್ಗೆ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ದನ ಕರು ಓಡಾಡೋದಕ್ಕೆ, ಕುರಿ ದನ ಮೇಯೋದಕ್ಕೆ. ಹಾಗಾಗಿ ಇಲ್ಲಿ ತುಂಬಾ ತೊಂದರೆಯನ್ನು ಇದು ಮಾಡಿದ್ದಾರೆ. ಇಲ್ಲಿ RI ಮತ್ತೆ ತಹಸೀಲ್ದಾರ್ ಮತ್ತೆ ಸ್ಥಳಕ್ಕೆ ಬಂದು ಅವ್ರೇನು ಹೇಳ್ತಿದ್ದಾರೆ, ಇಲ್ಲ ನಾವಿಲ್ಲೇ ತಗ್ಸೋದು, ಇದು ಖರಾಬ್ ಇರ್ತಕ್ಕಂಥ ಜಾಗ, ಹಳ್ಳ ಇರ್ತಕ್ಕಂಥ ಜಾಗ, ಖರಾಬಲ್ಲೇ ತೋಡ್ತೀವಿ, ನಮ್ಮ ಜಾಗದಲ್ಲಿ ನಾವು ತೋಡ್ತೀವಿ, ನೀವು ಕೇಳೋದಕ್ಕೆ ಯಾರು? 10 ಅಡಿ ಇದ್ರು 15 ಅಡಿ ಅಲ್ಲ. ನಾವೇ ಅವ್ರ ಸ್ಥಳಕ್ಕೆ ಬಂದಿದ್ರು, JCB ತಗೊಂಡ್ಬಂದಿದ್ರು, RI ADLR ಕೂಡ ಬಂದಿದ್ರು ಕೂಡ ನಾವು ಯಾವುದೇ ರೀತಿಯಿಂದ ತಗ್ಸೋದಿಲ್ಲ. ಇಲ್ಲಿ ನಮಗೆ ತುಂಬ ತೊಂದರೆ ಆಗ್ತಿರ್ತಕ್ಕಂಥದ್ದನ್ನು ನಾವು ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಅವ್ರೀಗ ಹೋಗಿದ್ದಾರೆ, ಆದರೂ ಕೂಡ ಮತ್ತೆ ನಾವು ತೆಗಿತೀವಿ ಇಲ್ಲಿ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿದೆ. ಅದಕ್ಕೋಸ್ಕರ ನಮ್ಮ ಹಳ್ಳಿ ಜನಕ್ಕೆ, ನಮ್ಮ ಊರವರಿಗೆ ತುಂಬ ತೊಂದರೆ. ಈಗ ನಮ್ಮ ಜಮೀನು ಇರೋದೇ ಮೇಲ್ಗಡೆಗೆ, ಮದ್ದೂರು ಕೆರೆಗೆ ಚಾನಲ್ ಹೋಗಿರೋದು ನಮ್ಮ ಜಮೀನಿಗೆ ಹೋಗೈತೆ. ನಾವು ಬರಬೇಕು ಅಂದರೆ 4 ಕಿಲೋಮೀಟ್ರ್ ಬಳಸ್ಕೊಂಬರ್ಬೇಕು. ಈಗ ಆ ಕಡೆ ದೇವಸ್ಥಾನ ಐತೆ, ವಾರ ಪೂಜೆ ಮಾಡಬೇಕು. ವರ್ಷಕ್ಕೊಂದು ಸಾರಿ ದೇವ್ರು ಮಾಡಿದಾಗ್ಲೂ 30-40 ಕುರಿ ಕಡೋದು ಅವ್ರು ಸೇವೆ ಮಾಡ್ತಾರೆ. ಅದಕ್ಕೆ ಅಲ್ಲಿ ಹೋಗೋಕ್ಕೂ ಆಗಲ್ಲ ಸರ್. ಈಗ ಚಾನಲ್ ತೆಗ್ದಿರೋದ್ರಿಂದ ಮಾಮೂಲಿ ಹಳ್ಳ ಏನೈತೆ ಹಂಗೆ ನ್ಯಾಚುರಾಗಿ ಹೋಗಲಿ ನೀರು. ನಾವೇನು ನೀರೇನು ತಡೆದಿಲ್ಲ ಅವ್ರಿಗೆ. ಅವ್ರು ತಡೆದಿರೋರು ಒಬ್ಬರು ಅದೇನಾಯಿತು ಸ್ಕೆಚ್ ಮಾಡಿದಾಗ ಚಾನಲ್ನಾಗೆ ಬೇರೆಯವ್ರ ಜಮೀನಾಗ ಹೋಗ್ತೈತಿ ಅಂತಂದು ಹೇಳಿದ್ರೆ ಅವ್ರೇನು ಮಾಡಿದ್ರು, ತೂಬು ಮುಚ್ಚಿದ್ರು. ಈಗ ಅವ್ರು ಬಿಟ್ಕೊಟ್ಟವ್ರಿಗೆ ಅಲ್ಲಿ ಮಾಮೂಲಿ ತೂಬು ಎತ್ತಿರ ನೀರು ಹೋಗೋವು ಕೆರೆಗೆ. ಈ ಥರ ಚಾನಲ್ ಏನು ಹೊಡಿಬೇಕಾಗಿರಲಿಲ್ಲ ಅವರು. ಮಾಮೂಲಿ ನ್ಯಾಚುರಲಾಗಿ ನೀರು ಹಳ್ಳದಾಗಿಂದ ಮುಖಾಂತರ ಚಿಕ್ಕಬಳ್ಳಾಪುರ ಕೆರೆ ತುಂಬತೈತಿ. ಇದು ಹೋದ್ರೂ ತುಂಬತೈತಿ. ಒಂದು ವಾರ ತುಂಬತೈತೆ, ಅಷ್ಟೊಂದು ವಾರಕ್ಕೆ ತುಂಬತೈತೆ. ಅದು ದೊಡ್ಡ ಕೆರೆ ಏನಲ್ಲ. ಅಂಥದ್ಕೆ ಇವರು ಇಂಥ ತೊಂದರೆ 160 ದಿನ ನಾವು ಬೆಳಗ್ಗೆ ಎದ್ರು ನಾವು ಹೊಲ ತಗೋಬೇಕು, ಸಾಯಂಕಾಲನೂ ಬರಬೇಕು, ಮಧ್ಯಾಹ್ನ ಎನಿ ಟೈಮ್ ಓಡಾಡ್ತಿರ್ಬೇಕು. ಮೇಲ್ಗಡೆ ತೋಟ ನಮ್ಮದು. ಅಧಿಕಾರಿಗಳು ತೊಂದರೆ ಮಾಡಿದಾರೆ ನಿಮಗೆ? ಗ್ರಾಮ ಚಿಕ್ಕಬಳ್ಳಾಪುರ ತೊಂದರೆ ಮಾಡಿರೋದು ಈಗ ಇದು. ಎಷ್ಟು ವರ್ಷದಿಂದ ಈ ಥರನೇ ಓಡಾಡ್ತಾ ಇದ್ದಾರೆ ಸರ್ ಈ ಕಡೆಯಿಂದ? ನಾವು ನಮ್ಮ ಅಪ್ಪನ ಕಾಲದಿಂದಲೂ ಓಡಾಡ್ತಾ ಇದ್ದೀವಿ ಸರ್. ನಾವು ಸಣ್ಣ ಹುಡುಗಿನ, ನನಗೆ ಅಲ್ಲಿಗ 54. ನಾನು ಹೆಚ್ಚು ಕಮ್ಮಿ ಸೆಕೆಂಡ್ PUC ಆದಾಗಿಂದಲೂ ನಾನು ಬೇಸಾಯ ಮಾಡಕ್ಕೆ ನಿಂತಿರೋದು. ನಾವು ಮಾಡಿದ್ರಿಂದ ನೀವು ಸಪ್ರೇಟ್ ಕುರಿ ನಮ್ಮವು ಕುರಿ ಇದೆ ಸರ್. ಕುರಿನೇ ಹೋಗಕ್ಕಲ್ಲ, ನಮ್ಮ ಜಮೀನು ಕಡೆಗೆ ಹೋಗಕ್ಕಲ್ಲ. ಕುರಿಗಳು ನಮ್ಮವು ಕುರಿ ಇದ್ದಾವೆ, ಹೊಡೆಯೋಕ್ಕೆ ಆಗಲ್ಲ. ಈಗ ಎಲ್ಲೂ ಹೊಡೆಯಂಗಿಲ್ಲ ಸರ್. ಇದಾಗಿ ಮುತ್ತದ ಕಾಲದಿಂದಲೂ ಹಿಂಗೆ ಹಳ್ಳ ಯಾವತ್ತೂ ಇರಲಿಲ್ಲ. ಕೆರೆ ತುಂಬ್ಕೊಂಡು ಮ್ಯಾಗ್ಲಿಂದ ನೀರು ಬರೋವು, ಇದು ಓಟು ಅಳ್ಕೊಂಡು ಕೆರೆಯಕ್ಕೆ ಹೋಗೋವು. ಇವರು ಸ್ವಂತ ಇಷ್ಟಕ್ಕೆ ಇದು ಮಾಡ್ತಾ ನಿಂತವ್ರೆ. ದೇಶಕಾರಕ್ಕಾಗಿ ಮಾಡಿ ವೈಷಮ್ಯ ಏನಿಲ್ಲ. ಅವ್ರೇನು ಕೇಳಿರು, ನೀವು ಯಾಕೆ ಮಾಡ್ತೀರಾ ಅಂತ. ಇವರು ಪರ್ಮನೆಂಟ್ ಆಗಿ ಇದೇ ತರ ಹೋಗ್ಲಿ ನೀರು ಅನ್ನೋ ಲೆಕ್ಕಾಚಾರಕ್ಕೆ ಮಾಡ್ತಾವ್ರ ಅವರು. ಅಲ್ಲಿ ಹೋಗ್ಲಿ ನ್ಯಾಚುರಲ್ ಆಗಿ. ಈ ಮಳೆ ನೀರು ಬಂದಿದ್ರಾಗ ಬರಲ್ಲ ಸರ್ ಚಾನಲ್ನಾಗ. ಈ ಕಾಲದಾಗ ಬರಲ್ಲ. ಮಳೆ ನೀರು ಬಂದ್ರಿ ಬೇರೆ ಕಡೆಗೆ ಅಷ್ಟು ಹೋಗ್ತಾವ ಅವು. ನ್ಯಾಚುರಲ್ ಆಗಿ ಎಲ್ಲಿ ಹೋಗ್ತಿದ್ವು ಅಲ್ಲಿ ಹೋಗ್ತಾವ ಅವು. ಹಂಗೆ ಹೋಗ್ಲಿ, ಹಂಗೆ ಇರ್ಬೇಕು. ನೀರ್ ಬಿಡಲ್ಲ ಅಂತ ಹೇಳಲ್ಲ. ಬೇಡ, ತೆಗಿಯೋದ್ ಬೇಡ. ನಮ್ಗೆ ಅನುಕೂಲ ಆಗ್ತೈತೆ, ಅನುಕೂಲ ಆಗಲ್ಲ. ನ್ಯಾಚುರಲ್ ಆಗಿ ಹೋದ್ರೆ ಅವ್ರ ಪಾಡಿಗೆ ಏನಿತ್ತ ಹಿಂದೆ ಯಾವ ತರ ಐತ ಅದೇ ತರನೇ ಓಡಾಡ್ಕೊಂಡಿರ್ಬೋದು. ಬೇಕೇ ಬೇಕು, ಬೇಕೇ ಬೇಕು, ಬೇಡ ಬೇಡ, ಬೇಡ ಬೇಡ, ಅರಿಯಲಿ ಅರಿಯಲಿ, ಅರಿಯಲಿ ಅರಿಯಲಿ. ಗಂಗಳ್ಳಿ ಗ್ರಾಮಸ್ಥರ ಒತ್ತಡ ಆಗ್ರಹಕ್ಕೆ, ಗಂಗಳ್ಳಿ ಗ್ರಾಮಸ್ಥರ ಒತ್ತಡ ಆಗ್ರಹಕ್ಕೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಡ ಬೇಡ, ಬೇಡ ಬೇಡ ಬೇಡ, ಅರಿಯಲಿ ಅರಿಯಲಿ, ಅರಿಯಲಿ ಅರಿಯಲಿ, ಅರಿಯಲಿ ಅರಿಯಲಿ. ದೊಡ್ಡರಿಗೆ ತಿಳಿಸ್ರಿ. ನಾವು ನೋಡಿದ್ದೀವಿ ಅಕ್ಷರ ಹಳ್ಳ ಇರೋದು ಅಂತಾವ, ಇವ್ರು ಮಾಡಿರೋದು ಅಂತಾವ. ಅಲ್ಲಿ ಸರಾಗವಾಗಿ ಹಳ್ಳ ಹೋಗ್ತೈತಿ, ಇವ್ರು ಮಾಡಿರೋದ್ರಿಂದ ತೊಂದರೆ ಎಂಬುದು ನೀವು ಸ್ವಲ್ಪ